ಮೊನ್ನೆ ಅಂತ ಬರುತ್ತೆ. ಒಂದ್ಸರಿ ರಾಮ ಅಂತ ಹೇಳಿ ಕಲ್ಲು ಮೇಲೆ ಬಿಟ್ಟಾಗ ಕಲ್ಲು ಮುನಿಗಿದ ತಕ್ಷಣ ಹನುಮಂತ ಹಿಂದ್ಗಡೆ ನೋಡ್ದ, ಒಂದು ಸ್ವಲ್ಪ ರಾಮನ್ಗನಿಸ್ತು, ಮುಜುಗರ ಅನಿಸ್ತು. ಅವಾಗ ಹನುಮಂತ ಹೇಳ್ದ, ಯಾರಿಗೂ ಇದನ್ನ ಹೇಳಬೇಡ ಅಂತ. ಇಲ್ಲ, ನಾ ಎಲ್ರಿಗೂ ಹೇಳ್ತೀನಿ ಇದನ್ನ ಅಂತ ಹೇಳಿ. ಅವಾಗ ರಾಮ ಯಾವಾಗ ಕಲ್ಲು ಬರದಿಂದ ಕೆಳಗಡೆ ಬಿಟ್ಟು ಅದು ಮುಳುಗಿದ ತಕ್ಷಣ ಹನುಮಂತ ಹೇಳ್ದ, ಯಾವಾಗ ರಾಮನ ಕೈಯಿಂದ ಕೆಳಗಡೆ ಹೊತ್ತು ರಾಮನ ಕೈಯಲ್ಲಿ ಯಾರು ಉಳಿದಿಲ್ಲೋ ಅವರೆಲ್ಲರೂ ಮುಳುಗ್ತಾರ ಅಂತ ಹೇಳಿ ನಾನು ಎಲ್ರಿಗೂ ಹೇಳ್ದು ಅಂತ ಹೇಳಿದ್ರು. ಹೀಗಾಗಿ ನಮ್ಮ ಮನಸ್ಸೊಳಗೆ ನಮ್ಮ ಎಲ್ಲರೂ ಹೃದಯದೊಳಗೆ ರಾಮ ಇದ್ರೆ ನಾವು ಎಂಥ ಕೆಲಸನೂ ಜಯಿಸಬಹುದು ಇರ್ತಕ್ಕಂಥದ್ದು. ಯಾಕಂದ್ರೆ ನಾವು ಒಂದು 2-3 ದಿವಸ ಒಳಗಡೆ ಇದನ್ನ ಯಾತ್ರೆಯನ್ನು ಮಾಡೋ ಅಂತ ಹೇಳಿ ನಿಶ್ಚಯ ಮಾಡಿ ವಾಟ್ಸಪ್ ಒಳಗಡೆ ಒಂದು ಕಾರ್ಡ್ ಅಂತ ಮಾತ್ರ ಹಾಕಿದೀವಿ. ಎಷ್ಟೋ ಸಾವಿರಾರು ಸಂಖ್ಯೆ ಒಳಗಡೆ ರಾಮನ ಹೆಸರು ಮೇಲ್ಗಡೆ ಇವತ್ತು ಬಂದಿರ್ತಕ್ಕಂಥ ಸಂಖ್ಯೆ ಇವತ್ತು. ಅವಾಗ ರಾಮ ಸೀತೆಯನ್ನು ವಾಪಸ್ ಕರ್ಕೊಂಡು ಅಯೋಧ್ಯೆಗೆ ಬಂದ ಮೇಲೆ ಹನುಮಂತನಿಗೆ ಏನಾದರೂ ಕೊಡಬೇಕು ಹೇಳಿ ಒಂದು ಮಾಲೆಯನ್ನು ಕೊಟ್ಟಾಗ ಸರಿಯೋ ನದಿ ದಡದಲ್ಲಿ ಹನುಮಂತ ಆ ಮಾಲೆಯನ್ನು ಒಂದೊಂದು ಹರಳನ್ನು ಕಚ್ಚಿ ಸರಿಯೋ ನದಿ ಒಳಗಡೆ ಎಚ್ಚುತ್ತಾ ಇದ್ದ. ಸೀತಾಮಾತೆ ಬಂದು ಕೇಳಿದ್ರು. ಹೇಳಿದ ತಕ್ಷಣ ಯಾಕೆ ನೀ ಇಷ್ಟ ಒಳ್ಳೆ ಇರ್ತಕ್ಕಂಥ ಸರನ್ನ ಕಚ್ಚಿ ನೀ ಸಮುದ್ರ ನದಿ ಒಳಗಡೆ ಹಾಕ್ತಾ ಇದ್ದಿ ಅಂದಾಗಿ ಇದ್ರೊಳಗೆ ನನಗೆಲ್ಲೂ ರಾಮ ಕಾಣ್ತಾ ಇಲ್ಲ ಅಂತ ಹೇಳಿ ಅವಾಗ ತಕ್ಷಣ ಸೀತಾಮಾತೆ ಅಂದ್ರು, ನೀನು ಎದೆ ಒಳಗಡೆ ಏನಾದ್ರು ರಾಮ ಕಾಣ್ತಾ ಇಲ್ಲ ನೀನು. ತಕ್ಷಣ ರಾಮ ಎದೆ ಒಳಗಡೆ ರಾಮನ ತೋರಿಸಿರ್ತಕ್ಕಂಥ ನಾವು ಕಾಣ್ತೀವಿ. ಹೀಗಾಗಿ ನಮಗೇನು ಜನವರಿ 1ರಿಂದ 15ರವರೆಗೂ ನಮ್ಮ ಎಲ್ಲರ ಮನಸ್ಸೊಳಗಡೆ, ಎಲ್ಲರ ಬಾಯಿ ಒಳಗಡೆ, ಎಲ್ಲರ ಮನೆ ಒಳಗಡೆ ರಾಮನ ಜಪಾನೇ ಇರಲಿ ಅಂತ ಹೇಳಿ ನಮ್ಮೊಂದು ಎಲ್ಲರದ್ದು ವಿನಂತಿ ಇರ್ತಕ್ಕಂಥದ್ದು. ನಾವು ಇಷ್ಟೆಲ್ಲ ಜನಸಂಖ್ಯೆ ಸೇರಿದ್ರೆ ವಿಜಯಪುರನ ಒಂದೇ ದಿನದೊಳಗೆ ನಾವು ಅಕ್ಷತೆಗಳನ್ನು ಹಂಚ್ಬೋದು. ಆದರೆ 15 ದಿವಸ ನಾವು ಎಲ್ಲ ದೇವಸ್ಥಾನದೊಳಗೆ ಎಲ್ಲ ಕಡೆಯಿಂದ ರಾಮ ಮಂದಿರ ಜಪ ಮಾಡ್ತಾ, ರಾಮ ಮಂದಿರ ಪೂಜೆಯನ್ನು ಮಾಡ್ತಾ ನಾವು 15 ದಿವಸದವರೆಗೂ ಸಣ್ಣ ಸಣ್ಣ ಮಕ್ಕಳು ಇರ್ತಕ್ಕಂಥವ್ರಿಗೆ ಎಲ್ರಿಗೂ ರಾಮನ ಕಥೆ ಅಂತ ನಾವು ತಿಳಿಸುವಂಥದ್ದು, ನಮ್ಮ ಬಂದಿರ್ತಕ್ಕಂಥ ಇತಿಹಾಸನ ತಿಳಿಸುವಂಥ ವ್ಯವಸ್ಥೆ ಅಂತ ನಾವು ಮಾಡೋ ಅಂತ ಹೇಳಿ ನನ್ನೊಂದು ಅನಿಸಿಕೆ ಇರ್ತಕ್ಕಂಥದ್ದು. ಯಾವಾಗ ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದಾಗ ಈ ಬಾಬರಿ ಮಸೀದಿಯನ್ನು ತೆಗಿಬೇಕು ಅಂತೇಳಿ ನಿಶ್ಚಯ ಮಾಡಿದಾಗ ಪೊಲೀಸರು ಇಂತೆ ಮುಂದ್ಗಡೆ ಬಿಟ್ಟಿಲ್ಲ. ಅವಾಗ ತಕ್ಷಣ ಒಂದು ಬಸ್ ಇಂತೆ ಮುಂದ್ಗಡೆ ಬಂದು ಇರ್ತಕ್ಕಂಥ ಗೇಟ್ಗೆ ಹಾಸ್ಕೊಂಡು ಒಳಗಡೆ ಹೋದ್ರು. ಎಲ್ಲರೂ ರಾಮ ಭಕ್ತರೇನು ಮುಂದ್ಗಡೆ ಹೋಗಿ ಅಲ್ಲಿ ಇರ್ತಕ್ಕಂಥ ಬಾಬರಿ ಮಸೀದಿಯನ್ನು ಕೆಡವಿ ರಾಮ ಮಂದಿರವನ್ನು ಸ್ಥಾಪನೆ ಮಾಡಿದ್ರು. ಹಿಂದ್ಗಡೆ ಎಷ್ಟೋ ಜನ ಹೋರಾಟ ಮಾಡಿ ನಮ್ಮ ಜೀವನದಿಂದ ಅರ್ಪಣೆ ಮಾಡಿರ್ತಕ್ಕಂಥದ್ದಿದೆ. ಹೀಗಾಗಿ ನಮ್ಮೆಲ್ಲರಿಗೂ ಈ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು 3 ಅಂತಸ್ತಿನ ರಾಮ ಮಂದಿರ ಇರ್ತಕ್ಕಂಥದ್ದು. ಮೊದಲನೇ ಅಂತಸ್ತೊಳಗಡೆ ಬಾಲರಾಮ ಇರ್ತಕ್ಕಂಥದ್ದು, 2ನೇ ಅಂತಸ್ತೊಳಗೆ ಇರ್ತಕ್ಕಂತಹ ರಾಮಂದು, 3ನೇ ಅಂತಸ್ತೊಳಗೆ ಇರ್ತಕ್ಕಂತಹ ರಾಮನ ದರ್ಬಾರ ಇರ್ತಕ್ಕಂಥದ್ದು. ಇದನ್ನೆಲ್ಲವೂ ನೋಡುವಂಥ ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ಹೀಗಾಗಿ ನಾವೆಲ್ಲರೂ ಪುಣ್ಯವಂತರು. ಇದರ ಕಾರ್ಯದ ಒಳಗಡೆ ನಾವೆಲ್ಲರೂ ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇನ್ನೊಂದ್ಸರಿ ಜೋರಾಗಿ ಘೋಷಣೆ ಹಾಕಿ ನನ್ನ ಮಾತಿನಿಂದ ಮುಗಿಸ್ತೀನಿ. ಬಲೋ ಶ್ರೀರಾಮಚಂದ್ರಕ್ಕೆ. ಒಂದು ಬಾರಿ ಶ್ರೀರಾಮ ತಾರಕ ಮಂತ್ರವನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಮೊದಲಿಗೆ ನಾನು ಹೇಳ್ತೀನಿ, ಆಮೇಲೆ ತಾವು ಹೇಳಬೇಕು.